ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಸಂಡೇ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನೆಲ್ಲ ಆಯಿತು, ಇಡೀ ದಿನ ಹೇಗೋಯ್ತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಇವತ್ತು ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಬ್ರೆಡ್ ಟೋಸ್ಟನ್ನು ಮಾಡಿದ್ದೀನಿ. ಅಂದರೆ ನನ್ನ ಮಗಳಿಗೆ ಇವತ್ತು ಕಾಲೇಜ್ ಇತ್ತು. ಅವಳಿಗೆ ಅಂದರೆ JEE ಎಕ್ಸಾಮ್ಸ್ ಏನಿರುತ್ತೆ ಅದ್ರದ್ದು ಅವರಿಗೆ ಎಕ್ಸಾಮ್ಸನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಅವಳಿಗೆ ಇವತ್ತು ಕೂಡ ಕಾಲೇಜ್ ಇತ್ತು. ಅದಕ್ಕೆ ಬೆಳಗ್ಗೆನೆ ಏನು ತಿಂಡಿ ಮಾಡೋದು, ದಿನ ಏನು ರೈಸ್ ಐಟಮು ಚಪಾತಿ ಅಂತ ಹೇಳಿ ಇವತ್ತು ಬೆಳಗ್ಗೆನೆ ನಾನು ಬ್ರೆಡ್ ಟೋಸ್ಟನ್ನು ಮಾಡಿದ್ದೆ. ಬಾಕ್ಸಿಗೆ ಏನು ತೊಗೊಂಡಿಲ್ಲ, 12:30ಗೆಲ್ಲ ಬರ್ತೀನಿ ಅಂತ ಹೇಳಿ ಬೆಳಗ್ಗೆ ಏನು ತಿಂಡಿ ಇತ್ತು ತಿಂದ್ಕೊಂಡು ಹೊರಟಿದ್ದಾಳೆ. ಸಂಡೇ ಆದರೂ ಕೂಡ ಇವತ್ತು ಫ್ರೀ ಅಂತಾನೆ ಅನಿಸ್ಲಿಲ್ಲ ಇವತ್ತು ಇಡೀ ದಿನ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿದ್ದಾಯಿತು. ಏನು ತಿಂಡಿ ಪ್ರಿಪ್ರೇಷನ್ ಎಲ್ಲ ಬೆಳಗ್ಗೆನೇ ಬೇಗನೆ ಮಾಡಿಕೊಂಡು, ಇನ್ನು ಈ ಕಾಳು ಬಾಕ್ಸ್ಗಳೆಲ್ಲ ಏನಿತ್ತು ಕೆಲವೊಂದು ಸ್ವಲ್ಪ ಧೂಳೆಲ್ಲ ಆಗಿತ್ತು. ಹಾಗಾಗಿ ಅದನ್ನಷ್ಟೇ ಕ್ಲೀನ್ ಮಾಡೋಣ ಅಂಥೇಳಿ ಇಡೀ ಅಡುಗೆ ಮನೆ ಕ್ಲೀನ್ ಮಾಡ್ದಂಗೆ ಅನಿಸ್ತು. ಇಡೀ ಮಧ್ಯಾಹ್ನದವರೆಗೂ ಇದೇ ಕೆಲಸ ಆಗೋಯ್ತು. ಇಡೀ ದಿನ ಮಾಡಿ ಇವತ್ತು ಸಾಕಾಗೋಯ್ತು ಅಂತಲೇ ಹೇಳ್ಬೋದು. ಒಂದನ್ನು ತೆಗಿತಾ ಹೋದರೆ ಇಡೀ ದಿನ ಅದು ಮಾಡೋಣ ಇದು ಮಾಡೋಣ ಅಂಥೇಳಿ ಕೆಲಸ ಆಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ದಿನ ಹಾಗೇ ಬಿಟ್ಬಿಟ್ಟಿದ್ದೆ, ನೋಡೋಣ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ. ಇನ್ನು ಇವತ್ತು ಬೆಳಗ್ಗೆ ಬ್ರೆಡ್ ಮಾಡಿದ್ರಿಂದ ತುಂಬ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ತಿಂಡಿ ಕೆಲಸ. ಹಾಗಾಗಿ ಸ್ವಲ್ಪ ಇದೆಷ್ಟನ್ನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಇಡೀ ಮನೆಯೇ ಕ್ಲೀನ್ ಮಾಡ್ದೆ. ಅಂದರೆ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡ್ದಂಗೆ ಆಯಿತು. ಯಾಕಂದರೆ ನಾವು ಬೆಳಗ್ಗೆನೆ ಗಡಿಬಿಡಿನಲ್ಲಿ ಕಾಳುಗಳು ಅದು ತೊಗೊಳೋದು ಇದು ತೊಗೊಳೋದು ಅಂದ್ಬಿಟ್ಟು ಮತ್ತೆ ನೀಟಾಗಿ ಜೋಡಿಸೋದೇ ಇಲ್ಲ, ಆ ಕಡೆ ಈ ಕಡೆ ಆಗಿಬಿಡತ್ತೆ. ಹಾಗಾಗಿ ಇವತ್ತು ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಶುರು ಆಯಿತು ಅಂತಲೇ ಹೇಳ್ಬೋದು. ಇನ್ನು ಕೆಳಗಡೆ ಏನು ನಾನು ಲೋಟ ಚಂಬುಗಳು ಬಾಕ್ಸ್ಗಳು ಸಣ್ಣ ಸಣ್ಣದು ಅದನ್ನೆಲ್ಲ ಇಟ್ಟಿದ್ದೆ, ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಎಲ್ಲನೂ ಒರೆಸಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಆನಂತರ ಜೋಡಿಸ್ಕೊಂಡಿದ್ದೆ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ಸಂಡೇ ಅಂದರೆ ಫುಲ್ ಕಂಪ್ಲೀಟಾಗಿ ಬ್ಯುಸಿ ಅಂತಲೇ ಹೇಳ್ಬೋದು. ಅಷ್ಟು ಕೆಲಸ ಇತ್ತು ಇವತ್ತು. ಇನ್ನು ಇದು ಫ್ಲೋರ್ ಮ್ಯಾಟ್ಸ್ ಇದೆಲ್ಲ ಫ್ಲೋರಿಗೆ ಹಾಕುವಂಥದ್ದು. ನಾನಿಲ್ಲಿ ಏನು ನಂದು ಬಾಕ್ಸ್ ಎಲ್ಲ ಇಡ್ತೀನಲ್ಲ ಅಲ್ಲೆಲ್ಲ ಹಾಕೋಣ ಅಂಥೇಳಿ ತಂದಿದ್ದೀನಿ. ಇದನ್ನು ಒಂದು 5 ಅಡಿಯಷ್ಟು ತೊಗೊಂಡು ಬಂದಿದ್ವಿ. ತುಂಬ ಚೆನ್ನಾಗಿದೆ. ಅಂದರೆ ನಾವು ಮತ್ತೆ ಇದನ್ನು ವಾಶ್ ಮಾಡ್ಬೋದು ನೀಟಾಗಿ. ಕೊಳೆ ಆಯಿತು ಧೂಳಾಯಿತು ಅಂದರೆ ನೀಟಾಗಿ ಎಲ್ಲ ಸೋಪ್ ನೀರೆಲ್ಲ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಬೋದು. ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ದೀನಿ. ಅಂದರೆ ಪೇಪರೆಲ್ಲ ಹಗಲೆಲ್ಲ ಗಲೀಜಾಗ್ತಾನೆ ಇರುತ್ತೆ. ಒಂದು 15 ದಿನ ಅಥವಾ ಒಂದು ವಾರಕ್ಕೆಲ್ಲ ಗಲೀಜಾಗ್ಬಿಡುತ್ತೆ. ಪದೇ ಪದೇ ತೆಗಿಲಿಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ ಈ ಸತಿ. ನೋಡೋಣ ಇದೆಷ್ಟು ದಿನ ಬರುತ್ತೆ, ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತೇಳಿ ನಾನು ನೆಕ್ಸ್ಟು ನಿಮಗೆ ಹೇಳ್ತೀನಿ. ಅದನ್ನು ಅದೇ ಸೈಜಿಗೆ ನಮಗೆ ಎಲ್ಲೆಲ್ಲಿ ಬೇಕೋ ಆ ಸೈಜಿಗೆ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಧೂಳಾಯಿತು ಗಲೀಜಾಯಿತು ಅಥವಾ ನೀರೇನಾದರೂ ಚೆಲ್ತು ಅಂದರೆ ನೀಟಾಗಿ ಒರೆಸ್ಕೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ತಂದಿದ್ದೀನಿ. ನೋಡೋಣ ನಾನು ನೆಕ್ಸ್ಟು ನಿಮಗೆ ಇದು ಯಾವ ರೀತಿ ಬಂತು ಅಂತ ಹೇಳಿ ಹೇಳ್ತೀನಿ. ಇನ್ನು ಈ ಕಡೆ ಒಂದು ಕಡೆಯಿಂದ ಎಲ್ಲ ಬಾಕ್ಸ್ ಡಬ್ಬಗಳೇನಿತ್ತು ಎಲ್ಲನೂ ನೀಟಾಗಿ ವಾಶ್ ಮಾಡಿಕೊಂಡು ಎಲ್ಲದಕ್ಕೂ ಗ್ರೋಸರಿನ ಫಿಲ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಫಿಲ್ ಮಾಡಿ ಆನಂತರ ಚಿಕ್ಕ ಚಿಕ್ಕ ಪಾತ್ರೆಗಳೇನಿತ್ತು ಅದನ್ನೆಲ್ಲ ಕೂಡ ವಾಶ್ ಮಾಡಿ ನೀಟಾಗಿ ಒರೆಸಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಮೊದಲು ಗ್ರೋಸರಿ ಡಬ್ಬ ಏನಿತ್ತು ಎಲ್ಲನೂ ಕ್ಲೀನಾಗಿ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಒಂದು ಕಡೆಯಿಂದ. ಅಂದರೆ ತೊಗೊಳ್ಳೋ ಹೊತ್ತಿಗೆ ನಾವು ಅದೇ ರೀತಿ ತೊಗೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಇಟ್ಟರೆ ಹಾಗೇನೇ ಇರುತ್ತೆ. ಈ ಗಡಿಬಿಡಿನಲ್ಲೇ ಅಥವಾ ಕೆಲವೊಮ್ಮೆ ನನ್ನ ಮಗಳು ಬಂದಿರ್ತಾಳೆ, ನನ್ನ ಹಸ್ಬೆಂಡ್ ಏನಾದರೂ ತೊಗೊಳೋದಕ್ಕೆ ಬಂದಿರ್ತಾರೆ, ಎಲ್ಲ ಆ ಕಡೆ ಈ ಕಡೆ ಮಾಡಿಬಿಟ್ಟಿರ್ತಾರೆ. ಒಂದು ಕೈಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ನಾನು ಯಾವ ರೀತಿ ಇಟ್ಟಿರ್ತೀನಿ ಆ ರೀತಿ ಇರೋದೇ ಇಲ್ಲ. ಅವೆಲ್ಲ ಆ ಕಡೆ ಈ ಕಡೆ ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ ಡಬ್ಬಗಳೆಲ್ಲ. ಈ ಸತಿ ನೋಡೋಣ ಅಂಥೇಳಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಆದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಏನೋ ಒಂದು ಐಟಮನ್ನು ಕ್ಲೀನ್ ಮಾಡೋಣ ಅಂಥೇಳಿ ತೆಗೆದಿದ್ದು ಇಡೀ ಅಡುಗೆ ಮನೆಯೇ ಮತ್ತೆ ಕ್ಲೀನ್ ಮಾಡ್ಕೊಂಡಂಗಾಯಿತು. ಅಂದರೆ ನಾನು ಮಾಡ್ತಾ ಇರ್ತೀನಿ ಒಂದು 15 ಡೇಸು ಅಥವಾ 1 ಮಂತಿಗೆಲ್ಲ ನಾನು ಕ್ಲೀನಾಗೆ ಸೋಪ್ ನೀರೆಲ್ಲ ಹಾಕಿಬಿಟ್ಟು ಎಲ್ಲನೂ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋದು ಅಥವಾ ಡಬ್ಬಿಗಳನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತೀನಿ. ಆದರೂ ಕೂಡ ಇವತ್ತು ಮತ್ತೆ ಫುಲ್ಲು ಕಂಪ್ಲೀಟು ಅಡುಗೆ ಮನೆ ಕ್ಲೀನ್ ಆದಂಗಾಯಿತು. ಹೆಣ್ಮಕ್ಳು ಅಂದರೆ ಇದೇ ಕೆಲಸ ಅಲ್ವಾ, ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಥವಾ ಮನೆ ಕ್ಲೀನ್ ಮಾಡೋದು ಎಲ್ಲನೂ ಕ್ಲೀನಾಗಿ ಇಟ್ಕೊಳ್ಳೋದೇ ಅವ್ರಿಗೊಂಥರ ಖುಷಿ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ನಂದು ಕೂಡ ಕ್ಲೀನಿಂಗ್ ನಡೀತು. ಇನ್ನು ಸಂಡೇ ಅಂದರೆ ಎಲ್ರಿಗೂ ಗೊತ್ತಿರುತ್ತಲ್ಲ ಕ್ಲೀನಿಂಗ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಸ್ವಲ್ಪ ಲೇಟಾಗಿ ಹೇಳೋದು, ಜೊತೆಗೆ
ಲೈಟ್ ಆಗಿರೋಂಥ ಏನೋ ಒಂದು ತಿಂಡಿ ಮಾಡ್ಕೊಂಡು ತಿಂದ್ಬಿಟ್ಟು ಇಡೀ ಮನೆ ಕ್ಲೀನ್ ಮಾಡುವಂಥ ಕೆಲಸ ಇವತ್ತು. ಯಾಕಂದ್ರೆ ಇಡೀ ವಾರ ಎಲ್ಲ ಆಗೋದಿಲ್ಲ, ಮಕ್ಕಳಿಗೆ ಸ್ಕೂಲ್ ಇರುತ್ತೆ, ಜೊತೆಗೆ ಅವ್ರದ್ದೇ ಕೆಲಸಗಳು ಜಾಸ್ತಿ ಇರುತ್ತೆ. ಇನ್ನು ನನಗಂತೂ ಫುಲ್ ಬ್ಯುಸಿ ಅಂತಾನೆ ಹೇಳ್ಬೋದು ಇಡೀ ವಾರ ಎಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಈ ರೀತಿ ಕ್ಲೀನಿಂಗ್ ಕೆಲಸಗಳೇನಿರುತ್ತೆ ಅದನ್ನ ಮಾಡ್ಕೊಳ್ತೀನಿ. ಅಂದರೆ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದ್ಬಿಟ್ಟು ಅದನ್ನ ಕ್ಲೀನಿಂಗ್ ಒಗಿಲಿಕ್ಕೆ ಹಾಕುವಂಥದ್ದು, ಜೊತೆಗೆ ಮ್ಯಾಟ್ಸ್ ಏನಿರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ವಾಶ್ ಮಾಡುವಂಥದ್ದು, ಜೊತೆಗೆ ವಾಶ್ರೂಮ್ಗಳನ್ನೆಲ್ಲ ಕ್ಲೀನ್ ಮಾಡುವಂಥದ್ದು ಎಲ್ಲ ಏನಿರುತ್ತೆ. ಇವತ್ತು ಸಂಡೇ ಅಂತಂದ್ರೆ ಕ್ಲೀನಿಂಗ್ ಡೇ ಅಂತಾನೆ ಹೇಳ್ಬೋದು. ಇನ್ನು ಹೊರಗಡೆ ಗಿಡಗಳೆಲ್ಲ ಇದೆ, ಸ್ವಲ್ಪ ಪಾಟೆಲ್ಲ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಕ್ಲೀನ್ ಮಾಡುವಂಥದ್ದು ಇವತ್ತೇನೆ. ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಇವತ್ತು ಎಲ್ಲಾನು ಮಾಡಿ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ ಊಟದ ಟೈಮೇ ಆಗಿ ಹೋಗಿತ್ತು. ಅಷ್ಟು ಲೇಟ್ ಆಯಿತು ಅಂತಾನೆ ಹೇಳ್ಬೋದು. ಇನ್ನು ಅದೆಲ್ಲ ಮಾಡಿಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಬೇಕಿತ್ತು. ಅಷ್ಟರಲ್ಲಿ ಸ್ವಲ್ಪ ಮಧ್ಯಾಹ್ನಕ್ಕೆ ಏನು ಅಡುಗೆ ಏನು ಇರಲಿಲ್ಲ, ಬೆಳಗ್ಗೆ ಬ್ರೆಡ್ ಟೋಸ್ಟ್ ಅಷ್ಟೇ ಮಾಡಿದ್ದು, ಸಾಂಬಾರೇನು ಮಾಡಲಿಲ್ಲ. ಹಾಗಾಗಿ ನಾನಿಲ್ಲಿ ಟೊಮೊಟೊ ಗೊಜ್ಜು ಮಾಡೋಣ ಅಂಥೇಳಿ, ಟೊಮೊಟೊ ಗೊಜ್ಜು ರೈಸು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡೆ. ಮೊದಲು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಆ ನಂತರ ನಾವು ಹೆಚ್ಚಿಟ್ಕೊಂಡಿರೋವಂಥ ಟೊಮೊಟೊನ ಹಾಕ್ಕೊಳ್ಬೇಕು. ನಾನಿಲ್ಲಿ ಮೊದಲು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯ ಟೊಮೊಟೊ ಗೊಜ್ಜು ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಕೂಡ ಇಲ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ. ಕಟ್ ಮಾಡಿರೋಂಥ ನಾನೆಲ್ಲಿ ಟೊಮೊಟೊನ ಅಂದರೆ 3ರಿಂದ 4 ಟೊಮೊಟೊನ ಹಾಕ್ಕೊಳ್ಬೇಕು. ಸ್ವಲ್ಪ ಟೊಮೊಟೊ ಜಾಸ್ತಿನೇ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಗ್ರೀನ್ ಚಿಲ್ಲಿ ಆಪ್ಷನಲ್ಲು, ನಿಮಗೆ ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಬೋದು. ನಮ್ಮದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಏನಿದೆ ಅದು ಖಾರ ಕಡಿಮೆ ಇದೆ, ಹಾಗಾಗಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಗ್ರೀನ್ ಚಿಲ್ಲಿ. ಹಾಗಾಗಿ ಒಂದು 4ರಿಂದ 5 ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಇದೆ, ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಎಲ್ಲ ಮೆತ್ತಗಾಗಬೇಕು ನೋಡಿ, ಈ ರೀತಿ ಮೆತ್ತಗೆ ಬೇಯಬೇಕು. ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನದ ಪುಡಿ, ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡ್ರು, ಆನಂತರ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದು ಚೆನ್ನಾಗಿ ಬೇಯೋವರೆಗೂ, ಅಂದರೆ ಸ್ವಲ್ಪ ಗಟ್ಟಿ ಗ್ರೇವಿ ರೀತಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ. ಇದು ಕಂಪ್ಲೀಟಾಗಿ ಈಗ ಆಗಿದೆ. ಈಗ ಚೆನ್ನಾಗಿ ಕುದ್ಬಿಟ್ಟು ಸೈಡಿಗೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಗ್ರೇವಿ ಏನು ಅಂತಂದರೆ ಟೊಮೊಟೊ ಗೊಜ್ಜು ಅನ್ನೋವಂಥದ್ದು ರೆಡಿ ಆಗುತ್ತೆ. ಇದು ಚಪಾತಿ, ದೋಸೆ ಅಥವಾ ನೀವು ಬಿಸಿ ಬಿಸಿ ಅನ್ನದ ಜೊತೆಗಂತೂ ಸಕ್ಕತ್ತಾಗಿರುತ್ತೆ. ಖಂಡಿತ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ಸಂಡೆಯ ಒಂದು ಬ್ಯುಸಿ ರೊಟೀನ್ ಅಂತಾನೆ ಹೇಳ್ಬೋದು. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು. ಹೋಗ್ಬರ್ಲಾ?